ನಮಸ್ಕಾರ ಸ್ನೇಹಿತರೆ, ಆರ್ ಕೆ ವಿರಟಿಯನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ರೈತರಿಗೆ ಬೆಳೆ ಸಮೀಕ್ಷೆ ಮಾಡೋದನ್ನು ಹೇಗೆ ಅಂತ ತಿಳಿಸಿಕೊಡ್ತೀನಿ. ರೈತರು ತಾವೇ ಬೆಳೆ ಸಮೀಕ್ಷೆಯನ್ನು ಕರೆಕ್ಟಾಗಿ ಮಾಡೋದ್ರಿಂದ ಕೃಷಿ ಇಲಾಖೆಯಿಂದ ಬರುವಂತಹ ಸೌಲಭ್ಯಗಳನ್ನು ಬಹುಬೇಗ ಪಡೆಯಬಹುದಾಗಿದೆ. ಹಾಗಾದರೆ ಬನ್ನಿ ನಾವು ರೈತರು ಹೇಗೆ ಬೆಳೆ ಸಮೀಕ್ಷೆಯನ್ನು ತಮ್ಮದೇ ಮೊಬೈಲ್ನಲ್ಲಿ ಮಾಡಬಹುದಾ ಅಂತ ತಿಳಿದುಕೊಳ್ಳೋಣ. ರೈತರು ಮೊದಲಿಗೆ ಈ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಬೇಕು. ಆ್ಯಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಆ್ಯಪ್ ಡೌನ್ಲೋಡ್ ಆಯಿತು. ಇಲ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಲೋ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಹೀಗೆ ಓಪನ್ ಆಗ್ತದೆ. ಇಲ್ಲಿ KYC ಮೂಲಕ ಆಧಾರ ದೃಢೀಕರಿಸಿ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ ಹಾಗೂ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡಿ ಹಾಗೂ OTPಯನ್ನು ಪಡೆಯಿರಿ ಬಟನ್ ಅನ್ನು ಒತ್ತಿ. ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ಎಂಟರ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ ನಮೂದಿಸಿ ಸಕ್ರಿಯಗೊಳಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ನೀವು ಲೊಕೇಶನ್ ಆನ್ ಮಾಡಿಲ್ಲದಿದ್ದರೆ ಹೀಗೆ ಓಪನ್ ಆಗ್ತದೆ. ಸೊ ನಾವು ಲೊಕೇಶನ್ ಆನ್ ಮಾಡಿ ಓಪನ್ ಮಾಡುವ. ನೀವು ಇಲ್ಲೇ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಲೊಕೇಶನ್ ಆನ್ ಆಗ್ತದೆ. ಲೊಕೇಶನ್ ಆನ್ ಮಾಡಿ ಓಪನ್ ಮಾಡಿದ ಮೇಲೆ ನಿಮಗೆ ಹೀಗೆ ಬರ್ತದೆ. ನಾವು ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ GPS 30 ಮೀಟರ್ಗಿಂತ ಕಡಿಮೆ ಇರಬೇಕಾಗ್ತದೆ. ಸೊ ನಾವು GPS 30 ಮೀಟರ್ಗಿಂತ ಕಡಿಮೆ ಬರಲಿಕ್ಕೆ ಕಾಯುವ. ತುಂಬ ಹೊತ್ತು ಕಾದ ಮೇಲೂ ಕಡಿಮೆ ಬರದಿದ್ದರೆ ಹಿಂದೆ ಹೋಗಿ ಮತ್ತೆ ಈ ಪೇಜ್ಗೆ ಬನ್ನಿ. ಸೊ ಈಗ GPS 30 ಮೀಟರ್ಗಿಂತ ಕಡಿಮೆ ಬಂದ ನಂತರ ನೀವು ಜಾಗದ ಒಳಗೆ ಇದ್ದರೆ ಬೆಳೆ ವಿವರ ದಾಖಲಿಸಿ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಜಾಗದಲ್ಲಿ ಮನೆ, ಕೊಟ್ಟಿಗೆ, ಕಣ, ಹೊಂಡ, ಬಾವಿ ಅಥವಾ ರಸ್ತೆ ಇದ್ದರೆ ಹೌದು ಎಂದು ಕ್ಲಿಕ್ ಮಾಡಿ. ಇಲ್ಲದಿದ್ದರೆ ಇಲ್ಲ ಎಂದು ಕ್ಲಿಕ್ ಮಾಡಿ. ಈಗ ನಾನು ಹೌದು ಎಂದು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಎಷ್ಟು ಜಾಗದಲ್ಲಿ ಮನೆ ಅಥವಾ ಕೊಟ್ಟಿಗೆ ಉಂಟು ಅಂತ ಎಂಟರ್ ಮಾಡಿ ಛಾಯಾಚಿತ್ರದ ಮೇಲೆ ಕ್ಲಿಕ್ ಮಾಡಿ. ನೀವು ಛಾಯಾಚಿತ್ರವನ್ನು ಸ್ಪಷ್ಟವಾಗಿ ತೆಗೆಯಬೇಕಾಗುತ್ತದೆ, ಇಲ್ಲದಿದ್ದರೆ ಹೀಗೆ ತೋರಿಸ್ತದೆ. ಹಾಗೂ ನೀವು ತೆಗೆದ ಛಾಯಾಚಿತ್ರದಲ್ಲಿ ನೈಜತೆ ಇರಬೇಕಾಗುತ್ತದೆ. ಈಗ ನಾನು ಒಂದು ಛಾಯಾಚಿತ್ರವನ್ನು ಸ್ಪಷ್ಟವಾಗಿ ತೆಗಿತೇನೆ. GPS ಪ್ರಾಬ್ಲಮ್ ಪದೇ ಪದೇ ಬಂದರೆ ಒಮ್ಮೆ ಕ್ಲೋಸ್ ಮಾಡಿ ಮತ್ತೊಮ್ಮೆ ಓಪನ್ ಮಾಡಿ. ಇಲ್ಲಿ ಸರಿ ಮೇಲೆ ಕ್ಲಿಕ್ ಮಾಡಿ. ನಂತರ ಮಾಹಿತಿ ಸೇರಿಸಿ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಸರ್ವೆ ಮಾಡುವ ಜಾಗದಲ್ಲಿ ಮನೆ ಇಲ್ಲದಿರುವುದರಿಂದ ನಾನು ಸರ್ವೆಯನ್ನು ಪುನಃ ಮೊದಲಿನಿಂದ ಪ್ರಾರಂಭಿಸುತ್ತೇನೆ. ಬೆಳೆ ವಿವರ ದಾಖಲಿಸಿ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಜಾಗದಲ್ಲಿ ಮನೆ ಇಲ್ಲದಿರುವುದರಿಂದ ನಾನು ಇಲ್ಲ ಎಂದು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಹೌದು ಎಂದು ಕ್ಲಿಕ್ ಮಾಡಿ. ಈಗ ನಿಮ್ಮ ಜಾಗದಲ್ಲಿ ಪಾಳು ಅಥವಾ ಖಾಲಿ ಬಿಟ್ಟಿರುವ ಪ್ರದೇಶ ಇಲ್ಲದಿದ್ದರೆ ಇಲ್ಲ ಎಂದು ಕ್ಲಿಕ್ ಮಾಡಿ. ಇಲ್ಲಿ ಹೌದು ಎಂದು ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಜಾಗದಲ್ಲಿ ಯಾವ ಬೆಳೆಗಳಿವೆ ಅವುಗಳನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ನಿಮಗೆ ಬೆಳೆಗಳ ನಂಬರ್ ಗೊತ್ತಿಲ್ಲದಿದ್ದರೆ ಇಂಗ್ಲಿಷ್ನಲ್ಲಿಯೂ ಟೈಪ್ ಮಾಡಬಹುದು, ಕನ್ನಡದಲ್ಲಿಯೂ ಟೈಪ್ ಮಾಡಬಹುದು. ಕೆಲವು ಪ್ರಮುಖ ಬೆಳೆಗಳ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ಇಲ್ಲಿ ಎಷ್ಟು ಮರಗಳಿವೆ ಹಾಗೂ ವಿಸ್ತೀರ್ಣವನ್ನು ಎಂಟರ್ ಮಾಡಿ. ಬೆಳೆಯುವ ಮುಖ್ಯ ಆರ್ ಅಂತರ ಬೆಳೆ ಸೆಲೆಕ್ಟ್ ಮಾಡಿ. ಬೆಳೆ ಫಸಲಿಗೆ ಬಂದಿದೆ, ನೀರಾವರಿ, ಬಾವಿ, ಕೊಳವೆ ಬಾವಿ ಎಂದು ಸೆಲೆಕ್ಟ್ ಮಾಡಿ. ಫೋಟೋ ತೆಗೆಯಲು ಛಾಯಾಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಸರಿ ಎಂದು ಕ್ಲಿಕ್ ಮಾಡಿ. ಬಹುವಾರ್ಷಿಕ ಬೆಳೆಗಳ ಫೋಟೋಗಳನ್ನು 2 ಸಲ ತೆಗೆಯಬೇಕಾಗ್ತದೆ. ಇನ್ನೊಮ್ಮೆ ಎರಡನೇ ಛಾಯಾಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಸೇರಿಸಿ ಸರಿ ಎಂದು ಕ್ಲಿಕ್ ಮಾಡಿ.
ಇನ್ನೊಂದು ಬೆಳೆಯನ್ನು ನಮೂದಿಸಲು ಮತ್ತೊಮ್ಮೆ ಬೆಳೆಯನ್ನು ಸೆಲೆಕ್ಟ್ ಮಾಡಿ ಹಾಗೂ ದಾಖಲೆಗಳನ್ನು ಎಂಟರ್ ಮಾಡಿ. ಮಾಹಿತಿ ಸೇರಿಸಿ ವಿವರ ಉಳಿಸಿ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಎಂಟರ್ ಮಾಡಿದ ಬೆಳೆಗಳ ವಿವರಗಳನ್ನು ಇದು ತೋರಿಸುತ್ತದೆ. ಇದರ ಒಂದು ಸ್ಕ್ರೀನ್ಶಾಟ್ ಅನ್ನು ತೆಗೆದಿಟ್ಟುಕೊಳ್ಳಿ. ಮಾಹಿತಿ ಸರಿಯಾಗಿದೆ, ಸರಿ ಎಂದು ಕ್ಲಿಕ್ ಮಾಡಿ. ನೀವು ಸರ್ವೆ ಮಾಡಿದ ಬೆಳೆಗಳ ವಿವರ ಅಪ್ಲೋಡ್ ಆಗ್ತದೆ. ಬೆಳೆಗಳ ವಿವರ ಸರಿಯಾಗಿ ಅಪ್ಲೋಡ್ ಆಗಿದೆಯೇ ಇಲ್ಲವೇ ಎಂದು ಖಾತ್ರಿಪಡಿಸಲು ಪದೇ ಪದೇ ಅಪ್ಲೋಡ್ ಮಾಡಿ ಬಟನ್ ಅನ್ನು ಒತ್ತಿ. ಅಪ್ಲೋಡ್ ಆಗಿದ್ದರೆ ಅಪ್ಲೋಡ್ ಮಾಹಿತಿ ಲಭ್ಯವಿಲ್ಲ ಎಂದು ಬರುತ್ತದೆ. ಬೆಳೆ ಸಮೀಕ್ಷೆ ವರದಿ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡಿರುವ ಬೆಳೆ ಸಮೀಕ್ಷೆ ಅಪ್ಲೋಡ್ ವಿವರದಲ್ಲಿ ಇಲ್ಲ, ಬೆಳೆ ಸಮೀಕ್ಷೆ ವಿವರದಲ್ಲಿ ಇದೆ. ಸೊ ನಾವು ಮಾಡಿದ ಬೆಳೆ ಸಮೀಕ್ಷೆ ಸರಿಯಾಗಿ ಅಪ್ಲೋಡ್ ಆಗಿಲ್ಲ. ಸೊ ನಾವೀಗ ಈ ಆ್ಯಪ್ ಅನ್ನು ಕ್ಲೋಸ್ ಮಾಡಿ ಪುನಃ ಈ ಆ್ಯಪ್ ಅನ್ನು ಓಪನ್ ಮಾಡುವ. ಓಪನ್ ಮಾಡಿದ ಮೇಲೆ ಹೀಗೆ ಬರ್ತದೆ. ಸರಿ ಎಂದು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಬಟನ್ ಮೇಲೆ ಒತ್ತಿ. ಈಗ ಬೆಳೆ ಸಮೀಕ್ಷೆ ಯಶಸ್ವಿಯಾಗಿ ಅಪ್ಲೋಡ್ ಆಗುತ್ತದೆ. ಈಗ ನಾವು ಬೆಳೆ ಸಮೀಕ್ಷೆ ವರದಿ ಮೇಲೆ ಕ್ಲಿಕ್ ಮಾಡಿದರೆ ನಾವು ಮಾಡಿದ ಬೆಳೆ ಸಮೀಕ್ಷೆ ಅಪ್ಲೋಡ್ ವಿವರದಲ್ಲಿ ಇರುತ್ತದೆ. ಸೊ ಇಷ್ಟೇ ಫ್ರೆಂಡ್ಸ್, ನಿಮಗೇನಾದರೂ ಅರ್ಥ ಆಗದಿದ್ದರೆ, ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಆನ್ಸರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ RK Viratian ಯೂಟ್ಯೂಬ್ ಚಾನಲ್. ಹಾಗೂ ಈ ರೀತಿಯ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.